ನಮಸ್ಕಾರ ಎಲ್ಲರಿಗೂ. ಕನ್ನಡದಿಂದ ಇಂಗ್ಲಿಷ್ ಕಲಿಯಿರಿ ಈ ವಿಡಿಯೋ ಸೀರೀಸ್ನ 94ನೆಯ ಪಾಠಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ ಹಾಗೂ ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳನ್ನು ರಚಿಸಲಿಕ್ಕೆ ಕಲಿಯೋಣ. ಸರಿನಾ? ಮೊದಲು ಪ್ರೆಸೆಂಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳು. ಸ್ಟ್ರಕ್ಚರ್. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ನ ಪ್ರಕಾರ ಒಂದೇ ಈಸ್, ಒಂದೇ ಆಮ್, ಒಂದೇ ಆರ್ ಬರಬೇಕು, ಆಮೇಲೆ ಬೀಯಿಂಗ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ, ದ ರೂಲ್ಸ್ ಆರ್ ಬೀಯಿಂಗ್ ವೈಲೇಟೆಡ್. ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿದೆ, ಉಲ್ಲಂಘಿಸಲಾಗುತ್ತಾ ಇದೆ. ಕಂಟಿನ್ಯೂಸ್ ಆಯಿತಾ? ದ ರೂಲ್ಸ್ ಅನ್ನುವಂಥದ್ದು ಆಬ್ಜೆಕ್ಟ್, ಇದು ಪ್ಲೂರಲ್, ಹಾಗಾಗಿ ಇದರ ಪ್ರಕಾರ ಆರ್ ಬಂದಿದೆ, ಆರ್. ಆಮೇಲೆ ಬೀಯಿಂಗ್ ಬಂದಿದೆ, ಆಮೇಲೆ ವೈಲೇಟೆಡ್ ವರ್ಬಿನ ಮೂರನೆಯ ರೂಪ ಬಂದಿದೆ. The rules are being violated. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್, ಆಮೇಲೆ ಇವುಗಳಲ್ಲಿ ಒಂದು, ಆಮೇಲೆ ನಾಟ್ ಬೀಯಿಂಗ್, ಆಮೇಲೆ ವರ್ಬಿನ ಮೂರನೆಯ ರೂಪ. ಉದಾಹರಣೆಗೆ, ದ ರೂಲ್ಸ್ ಆರ್ ನಾಟ್ ಬೀಯಿಂಗ್ ವೈಲೇಟೆಡ್. ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಿಲ್ಲ, ಉಲ್ಲಂಘಿಸಲಾಗುತ್ತಾ ಇಲ್ಲ. ದ ರೂಲ್ಸ್ ಆಬ್ಜೆಕ್ಟ್, ಆಮೇಲೆ ಆರ್, ಆಮೇಲೆ ನಾಟ್ ಬೀಯಿಂಗ್, ಆಮೇಲೆ ವೈಲೇಟೆಡ್ ವರ್ಬಿನ ಮೂರನೆಯ ರೂಪ. ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಆರ್ ದ ರೂಲ್ಸ್ ಬೀಯಿಂಗ್ ವೈಲೇಟೆಡ್? ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಾ ಇದೆಯೇ? ಆರ್ ಬಂತು. ದ ರೂಲ್ಸ್ ಆಬ್ಜೆಕ್ಟ್ ಬಂತು, ಆಮೇಲೆ ಬೀಯಿಂಗ್ ಬಂತು, ವೈಲೇಟೆಡ್ ವರ್ಬಿನ ಮೂರನೆಯ ರೂಪ ಬಂತು. ಆಯ್ತಾ? ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಆರ್ ದ ರೂಲ್ಸ್ ನಾಟ್ ಬೀಯಿಂಗ್ ವೈಲೇಟೆಡ್? ನಿಯಮಗಳನ್ನು ಉಲ್ಲಂಘಿಸಲಾಗುತ್ತಾ ಇಲ್ಲವೇ? ಆರ್ ಬಂತು. ದ ರೂಲ್ಸ್ ಆಬ್ಜೆಕ್ಟ್ ಬಂತು, ನಾಟ್ ಬೀಯಿಂಗ್ ಬಂತು, ವೈಲೇಟೆಡ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಈಗ ಈಸ್, ಆಮ್, ಆರ್ ಬಂದು ಬೀಯಿಂಗ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ಕನ್ನಡದಲ್ಲಿ ಪಡುತ್ತಿದೆ ಅನ್ನುವಂಥದ್ದು ಸೇರ್ಕೊಳ್ತದೆ. ಉದಾಹರಣೆಗೆ, ಹಿ ಈಸ್ ರೀಡಿಂಗ್ ಅ ಬುಕ್. ಅವನು ಪುಸ್ತಕ ಓದುತ್ತಿದ್ದಾನೆ. ಆಕ್ಟಿವ್ ವಾಯ್ಸ್. ಅ ಬುಕ್ ಈಸ್ ಬೀಯಿಂಗ್ ರೆಡ್ ಬೈ ಹಿಮ್. ಅವನಿಂದ ಒಂದು ಪುಸ್ತಕ ಓದಲ್ಪಡುತ್ತಿದೆ. ಪಡುತ್ತಿದೆ ಇದು ಪ್ಯಾಸಿವ್ ವಾಯ್ಸ್. ಆದರೆ ಈ ರೀತಿ ನಾವು ಹೇಳುವಂಥದ್ದು ಕಡಿಮೆ ಅಲ್ವಾ? ನಾವೇನು ಹೇಳ್ತೇವೆ? ಅವನಿಂದ ಒಂದು ಪುಸ್ತಕ ಓದಲಾಗುತ್ತಿದೆ ಅಂತ ಹೇಳ್ತೇವೆ ಅಲ್ವಾ? ಹಾಗಾಗಿ ಇದನ್ನೇ ಈ ವಿಡಿಯೋದಲ್ಲಿ ಬಳಸಿದ್ದೇನೆ. ಆಯಿತಾ? ಇನ್ನೊಂದು ಉದಾಹರಣೆ. ಈಸ್ ದ ಫುಡ್ ಬೀಯಿಂಗ್ ಕುಕ್ಡ್? ಆಹಾರ ಬೇಯಿಸಲ್ಪಡುತ್ತಿದೆಯೇ? ಆಹಾರವನ್ನು ಬೇಯಿಸಲಾಗುತ್ತಿದೆಯೇ? ಈ ರೀತಿ. ಸರಿನಾ? ಬನ್ನಿ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ದ ಥೀವ್ಸ್ ಆರ್ ಬೀಯಿಂಗ್ ಪನಿಷ್ಡ್. ಕಳ್ಳರಿಗೆ ಶಿಕ್ಷೆಯಾಗುತ್ತಿದೆ. ದ ಸ್ಟೂಡೆಂಟ್ಸ್ ಆರ್ ನಾಟ್ ಬೀಯಿಂಗ್ ಟಾಟ್ ಇನ್ ದ ಸ್ಕೂಲ್. ಶಾಲೆಯಲ್ಲಿ ವಿದ್ಯಾರ್ಥಿಗಳಿಗೆ ಪಾಠ ಮಾಡುತ್ತಿಲ್ಲ. ವಾಟ್ ಈಸ್ ಬೀಯಿಂಗ್ ಡನ್? ಏನು ಮಾಡಲಾಗುತ್ತಿದೆ? Which movie is being released?
ಯಾವ ಸಿನಿಮಾ ಬಿಡುಗಡೆಯಾಗುತ್ತಿದೆ? ಆರ್ ದ ಬುಕ್ಸ್ ಬೀಯಿಂಗ್ ಪ್ರಿಂಟೆಡ್? ಪುಸ್ತಕಗಳನ್ನು ಮುದ್ರಿಸಲಾಗುತ್ತಿದೆಯೇ? ಕೈಟ್ಸ್ ಆರ್ ನಾಟ್ ಬೀಯಿಂಗ್ ಫ್ಲೋನ್. ಗಾಳಿಪಟಗಳನ್ನು ಹಾರಿಸಲಾಗುತ್ತಿಲ್ಲ. ಕೈಟ್ಸ್ ಆರ್ ನಾಟ್ ಬೀಯಿಂಗ್ ಫ್ಲೋನ್. ಆರ್ ದ ಡಾಗ್ಸ್ ನಾಟ್ ಬೀಯಿಂಗ್ ಚೇಸ್ಡ್? ನಾಯಿಗಳನ್ನು ಓಡಿಸಲಾಗುತ್ತಿಲ್ಲವೇ? ಆರ್ ಯೋರ್ ಶೂಸ್ ಬೀಯಿಂಗ್ ಪಾಲಿಶ್ಡ್? ನಿಮ್ಮ ಬೂಟುಗಳನ್ನು ಪಾಲಿಶ್ ಮಾಡಲಾಗುತ್ತಿದೆಯೇ? ಈ ರೀತಿ ಯಾವುದೋ ಒಂದು ಕೆಲಸವನ್ನು ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕೆಲಸವನ್ನು ಮಾಡಲಾಗುತ್ತಾ ಇದೆ ಅಂತ ಹೇಳಲಿಕ್ಕೆ ಈ ಒಂದು ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಆಯಿತಾ? ನೆಕ್ಸ್ಟ್, ಪಾಸ್ಟ್ ಕಂಟಿನ್ಯೂಸ್ ಟೆನ್ಸ್ನ ಪ್ಯಾಸಿವ್ ವಾಯ್ಸ್ ವಾಕ್ಯಗಳು. ಮೊದಲು ಸ್ಟ್ರಕ್ಚರ್. ಪಾಸಿಟಿವ್ ವಾಕ್ಯಗಳ ಸ್ಟ್ರಕ್ಚರ್ ಇದು. ಮೊದಲು ಆಬ್ಜೆಕ್ಟ್ ಬರಬೇಕು, ಆಮೇಲೆ ಆಬ್ಜೆಕ್ಟ್ನ ಪ್ರಕಾರ ಒಂದೇ ವಾಸ್ ಒಂದೇ ವರ್ ಬರಬೇಕು, ಆಮೇಲೆ ಬೀಯಿಂಗ್ ಬರಬೇಕು, ಆಮೇಲೆ ವರ್ಬಿನ ಮೂರನೆಯ ರೂಪ ಬರಬೇಕು. ಉದಾಹರಣೆಗೆ, ಅ ಪಿಕ್ಚರ್ ವಾಸ್ ಬೀಯಿಂಗ್ ಪೇಂಟೆಡ್. ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿತ್ತು. ಅ ಪಿಕ್ಚರ್ ಅನ್ನುವಂಥದ್ದು ಆಬ್ಜೆಕ್ಟ್, ಇದು ಸಿಂಗ್ಯುಲರ್, ಹಾಗಾಗಿ ಇಲ್ಲಿ ವಾಸ್ ಬಳಸಿದ್ದೇವೆ. ವಾಸ್ ಆಮೇಲೆ ಬೀಯಿಂಗ್ ಆಮೇಲೆ ಪೇಂಟೆಡ್ ವರ್ಬಿನ ಮೂರನೆಯ ರೂಪ. ಅ ಪಿಕ್ಚರ್ ವಾಸ್ ಬೀಯಿಂಗ್ ಪೇಂಟೆಡ್. ನೆಕ್ಸ್ಟ್, ನಕಾರಾತ್ಮಕ ವಾಕ್ಯಗಳು. ಸ್ಟ್ರಕ್ಚರ್ ಇದು. ಅ ಪಿಕ್ಚರ್ ವಾಸ್ ನಾಟ್ ಬೀಯಿಂಗ್ ಪೇಂಟೆಡ್. ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿರಲಿಲ್ಲ. ಅ ಪಿಕ್ಚರ್ ಆಬ್ಜೆಕ್ಟ್, ವಾಸ್ ನಾಟ್ ಬೀಯಿಂಗ್ ಪೇಂಟೆಡ್ ವರ್ಬಿನ ಮೂರನೆಯ ರೂಪ. ಆಯ್ತಾ? ನೆಕ್ಸ್ಟ್, ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ಉದಾಹರಣೆಗೆ, ವಾಸ್ ಅ ಪಿಕ್ಚರ್ ಬೀಯಿಂಗ್ ಪೇಂಟೆಡ್? ಒಂದು ಚಿತ್ರ ಬಿಡಿಸಲಾಗುತ್ತಿತ್ತೇ? ಒಂದು ಚಿತ್ರವನ್ನು ಬಿಡಿಸಲಾಗುತ್ತಿತ್ತೇ? ವಾಸ್ ಬಂತು, ಅ ಪಿಕ್ಚರ್ ಆಬ್ಜೆಕ್ಟ್ ಬಂತು, ಆಮೇಲೆ ಬೀಯಿಂಗ್ ಬಂತು, ಪೇಂಟೆಡ್ ವರ್ಬಿನ ಮೂರನೆಯ ರೂಪ ಬಂತು. ನೆಕ್ಸ್ಟ್, ನಕಾರಾತ್ಮಕ ಪ್ರಶ್ನೆಗಳು. ಸ್ಟ್ರಕ್ಚರ್ ಇದು. ವಾಸ್ ಅ ಪಿಕ್ಚರ್ ನಾಟ್ ಬೀಯಿಂಗ್ ಪೇಂಟೆಡ್? ಒಂದು ಚಿತ್ರ ಬಿಡಿಸಲಾಗುತ್ತಿರಲಿಲ್ಲವೇ? ವಾಸ್ ಬಂತು, ಅ ಪಿಕ್ಚರ್ ಆಬ್ಜೆಕ್ಟ್ ಬಂತು, ನಾಟ್ ಬೀಯಿಂಗ್ ಬಂತು, ಪೇಂಟೆಡ್ ವರ್ಬಿನ ಮೂರನೆಯ ರೂಪ ಬಂತು. ಸರಿನಾ? ಸೊ ಈ ರೀತಿ ನಾವು ವಾಕ್ಯಗಳನ್ನು ರಚಿಸುತ್ತೇವೆ. ಆಯ್ತಾ? ಈಗ ವಾಸ್ ಅಥವಾ ವರ್ ಬಂದು ಬೀಯಿಂಗ್ ಬಂದು ವರ್ಬಿನ ಮೂರನೆಯ ರೂಪ ಬಂದರೆ ಪಡುತ್ತಿತ್ತು ಅನ್ನುವಂಥದ್ದು ಕನ್ನಡದಲ್ಲಿ ಬರ್ತದೆ. ಉದಾಹರಣೆಗೆ, ಶಿ ವಾಸ್ ರೈಟಿಂಗ್ ಅ ಲೆಟರ್ ಅಂದರೆ ಅವಳು ಪತ್ರ ಬರೆಯುತ್ತಿದ್ದಳು. ಇದು ಆಕ್ಟಿವ್ ವಾಯ್ಸ್. ಅ ಲೆಟರ್ ವಾಸ್ ಬೀಯಿಂಗ್ ರಿಟನ್ ಬೈ ಹರ್. ಅವಳಿಂದ ಒಂದು ಪತ್ರ ಬರೆಯಲ್ಪಡುತ್ತಿತ್ತು. ಪಡುತ್ತಿತ್ತು. ಆಯಿತಾ? ಆದರೆ ನಾವು ಈ ರೀತಿ ಹೇಳುವಂಥದ್ದು ಕಡಿಮೆ ಅಲ್ವಾ? ನಾವೇನು ಹೇಳ್ತೇವೆ? ಅವಳಿಂದ ಒಂದು ಪತ್ರ ಬರೆಯಲಾಗುತ್ತಿತ್ತು ಅಂತ. ಸರಿ ಅಲ್ವಾ? ಹಾಗಾಗಿ ಇದನ್ನೇ ಈ ವಿಡಿಯೋದಲ್ಲಿ ಬಳಸಿದ್ದೇನೆ. ಆಯಿತಾ? ಯುವರ್ ಕ್ಲೋತ್ಸ್ ವರ್ ಬೀಯಿಂಗ್ ವಾಶ್ಡ್ ಬೈ ಹಿಮ್. ಅವನಿಂದ ನಿಮ್ಮ ಬಟ್ಟೆಗಳು ಒಗೆಯಲ್ಪಡುತ್ತಿತ್ತು. ಅವನಿಂದ ನಿಮ್ಮ ಬಟ್ಟೆಗಳು ಒಗೆಯಲಾಗುತ್ತಿತ್ತು. ಸರಿನಾ? ಈ ರೀತಿ. ಬನ್ನಿ ಒಂದಷ್ಟು ಉದಾಹರಣೆ ವಾಕ್ಯಗಳನ್ನು ನೋಡೋಣ. ಅ ಮ್ಯಾಚ್ ವಾಸ್ ಬೀಯಿಂಗ್ ವಾಚ್ಡ್ ಆಟ್ ಮೈ ಹೋಮ್. ನನ್ನ ಮನೆಯಲ್ಲಿ ಪಂದ್ಯ ವೀಕ್ಷಿಸಲಾಗುತ್ತಿತ್ತು.
ದೇರ್ ಹೌಸ್ ವಾಸ್ ಬೀಯಿಂಗ್ ವೈಟ್ ವಾಶ್ಡ್. ಅವರ ಮನೆಗೆ ಸುಣ್ಣ ಬಳಿಯಲಾಗುತ್ತಿತ್ತು. ವೈಟ್ ವಾಶ್ ಅಂದರೆ ಸುಣ್ಣ ಬಳಿಯುವಂಥದ್ದು. ವಾಸ್ ದ ಟೆಂಪಲ್ ಬೀಯಿಂಗ್ ಡೆಕೋರೇಟೆಡ್. ದೇವಸ್ಥಾನವನ್ನು ಅಲಂಕರಿಸಲಾಗುತ್ತಿತ್ತೇ. ದ ಪ್ಲಾಂಟ್ಸ್ ವರ್ ನಾಟ್ ಬೀಯಿಂಗ್ ವಾಟರ್ಡ್. ಗಿಡಗಳಿಗೆ ನೀರು ಹಾಕಲಾಗುತ್ತಿರಲಿಲ್ಲ. ವರ್ ದ ಎನಿಮಲ್ಸ್ ನಾಟ್ ಬೀಯಿಂಗ್ ಫೆಡ್. ಪ್ರಾಣಿಗಳಿಗೆ ಆಹಾರ ನೀಡಲಾಗುತ್ತಿರಲಿಲ್ಲವೇ. ವರ್ ಯು ಬೀಯಿಂಗ್ ಸ್ಕೋಲ್ಡೆಡ್. ನಿನ್ನನ್ನು ನಿಂದಿಸಲಾಗುತ್ತಿತ್ತೇ. ದ ರೋಡ್ ವಾಸ್ ಬೀಯಿಂಗ್ ರಿಪೇರ್ಡ್. ರಸ್ತೆಯ ದುರಸ್ತಿ ಕಾರ್ಯ ನಡೆಯುತ್ತಿತ್ತು ಅಥವಾ ರಸ್ತೆ ದುರಸ್ತಿಯಾಗುತ್ತಿತ್ತು ಅಥವಾ ರಸ್ತೆಯನ್ನು ದುರಸ್ತಿ ಮಾಡಲಾಗುತ್ತಿತ್ತು. ಬೈ ಹೂಮ್ ವಾಸ್ ದ ಚೇರ್ ಬೀಯಿಂಗ್ ಬ್ರೋಕನ್. ಯಾರಿಂದ ಕುರ್ಚಿ ಮುರಿಯಲಾಗುತ್ತಿತ್ತು. ಈ ರೀತಿ ಯಾವುದೋ ಒಂದು ಕೆಲಸವನ್ನು ಮಾಡಲಾಗುತ್ತಾ ಇತ್ತು ಅಂತ ಹೇಳಲಿಕ್ಕೆ ಈ ಟೆನ್ಸ್ನ ವಾಕ್ಯಗಳನ್ನು ಬಳಸುತ್ತೇವೆ. ಸರಿನಾ? ಸರಿ. ಈಗ ಹೇಳಿಕೊಟ್ಟಿದ್ದೆಲ್ಲ ಅರ್ಥ ಆಗಿದೆ ಅಂತ ಅಂದುಕೊಂಡು ಈ ಒಂದು ಎಕ್ಸಸೈಸನ್ನು ಕೊಡ್ತಾ ಇದ್ದೇನೆ. ಈ 5 ವಾಕ್ಯಗಳನ್ನು ಇಂಗ್ಲೀಷಿಗೆ ಅನುವಾದಿಸಿ ಕಮೆಂಟ್ ಮಾಡಿ. ಇನ್ನೊಂದು 5 ಸೆಕೆಂಡ್ಗಳಲ್ಲಿ ಇವುಗಳ ಉತ್ತರಗಳನ್ನು ಇಲ್ಲಿಯೇ ತೋರಿಸುತ್ತೇನೆ. ಸರಿ, ಇವು ಉತ್ತರಗಳು. ಆಯಿತಾ? ಇಲ್ಲಿಗೆ ಈ ವಿಡಿಯೋ ಮುಕ್ತಾಯ ಆಯಿತು. ನಾನು ನಿಮಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೇನೆ. ಧನ್ಯವಾದಗಳು.